ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಏಪ್ರಿಲ್ 6 ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಸೋಮವಾರ. ನಾಳೆಯ ಸೋಮವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ, ಮುಟ್ಟಿದ್ದೆಲ್ಲ ಚಿನ್ನ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ವಿಪರೀತವಾಗಿರುವಂತಹ ಲಾಭವನ್ನು ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಮಹಾಶಿವರ ಪ್ರೀತಿಗೆ ಪಾತ್ರರಾಗುವಂಥದ್ದು. ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ. ಈ ರಾಶಿ ಚಕ್ರದವರಿಗೆ ನಾಳೆಯಿಂದ ಏಪ್ರಿಲ್ 5 ವಿಶೇಷವಾಗಿರುವಂತಹ ದಿನವಾಗಿರೋದ್ರಿಂದ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಇರ್ತಕ್ಕಂತಹ ಕಷ್ಟದ ಪರಿಸ್ಥಿತಿಗಳು, ಸಾಲಬಾಧೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ಅಷ್ಟೇ ಅಲ್ಲದೆ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ವಿಶೇಷವಾದ ಸಮಯ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟವನ್ನು ಕೂಡ ದೂರ ಮಾಡಿಕೊಳ್ಳೋದಕ್ಕೆ ಮಹಾಶಿವನ ಕೃಪಕಟಾಕ್ಷಕ್ಕೋಸ್ಕರ ನಾಳೆ ನೀವು ಬಹಳ ವಿಶೇಷವಾಗಿರುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಒಂದು ಸಣ್ಣ ಪರಿಹಾರ ನಿಮ್ಮ ಜೀವನದಲ್ಲಿ ಅದೃಷ್ಟ ಮತ್ತು ಶಾಂತಿ, ಸಂಪತ್ತನ್ನು ವೃದ್ಧಿ ಮಾಡಿಕೊಡುತ್ತೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತಾರೆ, ಯಾವ ರೀತಿ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ರಾಶಿಯವರಿಗೆ ನಾಳೆಯಿಂದ ಉತ್ತಮವಾದ ಉದ್ಯೋಗ ಅವಕಾಶ ಸಿಗುತ್ತೆ, ರಾಜಯೋಗ ಶುರುವಾಗುತ್ತೆ. ಮಹಾಶಿವನ ಆಶೀರ್ವಾದದಿಂದ ನಿಮಗೆ ಯಶಸ್ಸು, ಸಂಪತ್ತು, ಹಲವಾರು ರಾಜಯೋಗಗಳು, ಸಂಪತ್ತಿನ ಸುರಿಮಳೆ ಸುರಿಯುತ್ತದೆ. ವಿಶೇಷವಾಗಿರುವಂತಹ ಆಶೀರ್ವಾದ ದೊರೆಯುತ್ತೆ. ಹೊಸ ಆರಂಭಗಳಿಗೆ ಮಹತ್ವದ ದಿನ ಅಂತ ಗುರುತಿಸಲ್ಪಡುತ್ತದೆ. ಈ ರಾಶಿ ಚಕ್ರದವರಿಗೆ ಒತ್ತಡ ದಣಿಯುವಂತಹ ದಿನವನ್ನು ದೂರ ಮಾಡುವಂತಹ ವಿಶೇಷವಾದ ಸಮಯ. ಈ ಸಮಯದಲ್ಲಿ ಈ ರಾಶಿಯವರಿಗೆ ಕೆಲಸದಲ್ಲಿ ಆರ್ಥಿಕವಾಗಿ ಲಾಭವನ್ನು ಪಡೆಯಬಹುದು. ನಿಮ್ಮ ಸಂಗಾತಿಯ ಅನಾರೋಗ್ಯದ ಬಗ್ಗೆ ಚಿಂತೆ ಬಂದಿದ್ರೆ ಆರೋಗ್ಯ ಉತ್ತಮವಾಗುತ್ತೆ. ಮನಸ್ಸಿನ ಶಾಂತಿಗಾಗಿ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಬಹುದು. ಕೆಲಸದಲ್ಲಿ ಘರ್ಷಣೆಗಳಿಂದ ತೊಂದರೆ ಉಂಟಾಗಬಹುದು. ಹೂಡಿಕೆಗಳಿಂದ ಪ್ರಯೋಜನಕಾರಿ ಅಂತ ಸಾಬೀತುಪಡಿಸುವಂತಹ ಸಮಯ. ಹಲವಾರು ಸಮಸ್ಯೆಗಳಿಗೆ ಪರಿಹಾರ, ನೆಮ್ಮದಿಯ ಜೀವನ. ಈ ರಾಶಿಯವರಿಗೆ ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು. ಕೆಲಸವಿಲ್ಲದೆ ಕುಳಿತುಕೊಂಡಿರುವಂಥವರಿಗೆ ಉತ್ತಮವಾದ ಉದ್ಯೋಗ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಆಕರ್ಷಕ ವ್ಯಕ್ತಿತ್ವವು ಜನರನ್ನು ನಿಮ್ಮತ್ತ ಆಕರ್ಷಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹೊಸ ವ್ಯಕ್ತಿಗಳ ಭೇಟಿ, ನಿಮ್ಮ ಮದುವೆ ಮಾತುಕತೆಯನ್ನು ಮುಂದುವರಿಸಬಹುದು. ನೀವು ಕುಟುಂಬದೊಂದಿಗೆ ವಿಹಾರಕ್ಕೆ ಹೋಗಬಹುದು. ಈ ರಾಶಿ ಚಕ್ರದವರು ನಿಮ್ಮ ಹತ್ತಿರದ ವ್ಯಕ್ತಿಯಿಂದ ಗಮನಾರ್ಹವಾಗಿ ಆರ್ಥಿಕವಾದ ಲಾಭವನ್ನು ಪಡೆದುಕೊಳ್ತೀರಾ. ಈ ಆರ್ಥಿಕ ಲಾಭವು ನಿಮ್ಮ ಚಿಂತೆಗಳನ್ನು ಕಡಿಮೆ ಮಾಡುತ್ತೆ. ಮದ್ಯಪಾನವನ್ನು ತಪ್ಪಿಸಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಈ ರಾಶಿ ಚಕ್ರದವರಿಗೆ ಸ್ನೇಹಿತರ ಬೆಂಬಲ ಸಂತೋಷವಾಗಿರುತ್ತೆ. ನಿಮಗೆ ಆರ್ಥಿಕ ತೊಂದರೆಗಳು ದೂರವಾಗುತ್ತೆ. ಭವಿಷ್ಯದಲ್ಲಿ ನಿಮ್ಮ ಸಮಸ್ಯೆಗಳು ಬಗೆಹರಿಯುವಂಥ ಮುನ್ಸೂಚನೆ ಸಿಗುತ್ತೆ. ಮಹಾಶಿವನ ಆಶೀರ್ವಾದ ನಿಮ್ಮ ಅದೃಷ್ಟವನ್ನು ದುಪ್ಪಟ್ಟು ಮಾಡುತ್ತೆ. ನೀವು ಅನಿರೀಕ್ಷಿತವಾಗಿ ಆರ್ಥಿಕ ಲಾಭವನ್ನು ಪಡೆಯಬಹುದು. ನೀವು ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸಬಹುದು. ನಿಮ್ಮ ಸಂಗಾತಿಯು ನಿಮ್ಮನ್ನು ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ ನೋಡಿಕೊಳ್ತಾರೆ. ಈ ರಾಶಿಯವರಿಗೆ ಸಕಾರಾತ್ಮಕವಾದ ಫಲಿತಾಂಶವನ್ನು ವಿಶೇಷವಾದ ಯೋಗದ ಮೂಲಕ ಕಂಡುಕೊಳ್ಳುವಂತಹ ಸಂದರ್ಭ ಇದಾಗಿದ್ದು, ನಾಳೆಯಿಂದ ಈ ರಾಶಿಯವರಿಗೆ ಸಂಪೂರ್ಣವಾಗಿ ದೇವರ ಅನುಗ್ರಹ ಸಂಗಾತಿಯ ಒಂದು ಬೆಂಬಲ ಕೂಡ ಸಿಗುತ್ತೆ. ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಈಗ ನಿಮ್ಮ ಪರಿಸ್ಥಿತಿ ಅದ್ಭುತವಾಗುತ್ತೆ. ನೀವು ಒಂಟಿತನವನ್ನು ಅನುಭವಿಸ್ತಿದ್ರೆ ಅದು ಕೂಡ ದೂರವಾಗುತ್ತೆ. ನಿಮ್ಮ ಜೊತೆ ವಿಶೇಷವಾದ ವ್ಯಕ್ತಿಗಳ ಸ್ನೇಹ ಅದ್ಭುತವಾಗಿ ಕೆಲಸ ಕಾರ್ಯದಲ್ಲಿ ಲಾಭ ತಂದುಕೊಡುವಂತಹ ವಿಶೇಷವಾದ ಸಂದರ್ಭ ಶುರುವಾಗ್ತಾ ಇದೆ. ಮಹಾಶಿವನ ಆಶೀರ್ವಾದದಿಂದ ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭ ರಾಶಿ, ಮಿಥುನ ರಾಶಿ, ಮೀನ ರಾಶಿ, ತುಲಾ ರಾಶಿ, ಧನಸು ರಾಶಿ, ಕರ್ಕಾಟಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.